ಸರ್ ಇದು ಬೆಟ್ಟದ ಆಂಜನೇಯ ಸ್ವಾಮಿ ಅಂತೇಳಿ ದೊಡ್ಡಪಾಲನಹಳ್ಳಿ ಬೆಟ್ಟದ ಆಂಜನೇಯ ಸ್ವಾಮಿ ಅಂತೇಳಿ ಇದು ಚಿಕ್ಕ ಹುಡುಗರು ಸರ್. ಈ ಥರ ಚಿಕ್ಕ ಹುಡುಗರು ಊರಿಂದ ಕೆಳಗಿಂದ ಚಿಕ್ಕದೊಂದು ಆಂಜನೇಯನ ವಿಗ್ರಹ ತಗೊಂಬಂದು ಇಲ್ಲಿ ಇಟ್ಟಿದ್ರು. ಇಟ್ಟಂಥ ಕಾಲದಲ್ಲಿ ಏನಾಯಿತು, ಅದು ಅವರು ಇಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ಚಿಕ್ಕದಾಗಿ ಎರಡು ಗುಡಿ ಚಿಕ್ಕದಾಗಿ ಮಂಟಪ ಥರ ಮಾಡಿಬಿಟ್ಟು ಇಟ್ಬಿಟ್ಟು ಹೊಟ್ಟೋದ್ರು. ಹೋದಂಥ ಕಾಲದಲ್ಲಿ ಅದಕ್ಕೇನು ಪೂಜೆ ಏನೂ ಇರಲಿಲ್ಲ. ಅದು ಅಲ್ಲೇ ಇದಾಗ್ಬಿಟ್ಟಿತ್ತು ಇಲ್ಲಿ ಆಚೆ. ಮತ್ತು ಅದು ಒಂದು 2 ವರ್ಷ 3 ವರ್ಷ 5 ವರ್ಷ ಆಯಿತು. ನಮ್ಮ ಈ 4 ಹಳ್ಳಿ ಸುತ್ತ ಮಳೆನೇ ಬರ್ತಿರ್ಲಿಲ್ಲ. ಮಳೆ ಬರ್ದಂಗೆ ಆದಾಗ ಏನಾಯಿತು, ಯಾಕೆ ಮಳೆ ಬರ್ತಾ ಇಲ್ವಲ್ಲ ಅಂದಾಗ ಈ ಥರ ಹುಡುಗರು ಈ ಥರ ಕೆಲಸ ಮಾಡಿದ್ದಾರೆ. ಬೆಟ್ಟದಲ್ಲಿ ಆಂಜನೇಯ ಇದೆ, ತಗೊಂಡೋಗಿ 2 ಕಲ್ಲಿಸ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಚಿಕ್ಕದಾಗಿ ಗುಡಿ ಮಾಡಿ ಆ ದೇವ್ರು ಅಲ್ಲಿಗೆ ಬಂದವ್ರೆ. ಅದಕ್ಕೇನಾದರೂ ತೊಂದರೆ ಆಗಿದೆಯಾ ಅಂತೇಳಿ ಜನಗಳೆಲ್ಲ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಅವತ್ತು ಸಂಜೆ ಊರಿನಲ್ಲಿ ಕುಮಾರರಾಮ ದೇವರನ್ನ ಉತ್ಸವ ಇತ್ತು. ಆ ಸ್ವಾಮಿನ ಕೇಳ್ಕೊಂಡ್ರು, ಈ ಥರ ಆಗಿದೆ ಸ್ವಾಮಿ, ಅದರದ್ದೇ ಸಮಸ್ಯೆ ಅನ್ನೋದಾದರೆ ನಾವು ಇವತ್ತು ಅದನ್ನು ನಾವು ದೇವಸ್ಥಾನ ಎಲ್ಲ ಕಟ್ಟಿ ನಾವು ಅದನ್ನು ಇಂಪ್ರೂವ್ ಮಾಡಿಸ್ತೀವಿ. ಒಂದು ವೇಳೆ ಅದರದ್ದೇನು ತೊಂದರೆ ಇಲ್ಲ ಅನ್ನೋದರೆ ಒಂದು ಕಡೆ ಹೋಗಿ, ಇಲ್ಲ ಅದರದ್ದೇ ತೊಂದರೆ ಏನಾದರೆ ಒಂದು ಕಡೆ ಅಂತ ಕುರ್ತ್ಕೊಂಡಿದ್ರು ಸರ್. ಕುರ್ತ್ಕೊಂಡಿದ್ದಾಗ ಸ್ವಾಮಿ ಬಂದು ಈ ಸ್ವಾಮಿನೇ ತೋರಿಸಿದ್ರು. ಆ ತೋರಿಸ್ದಾಗ ಏನಾಯಿತು, ಇದು ಆಂಜನೇಯಂದೆ ಅಂತೇಳಿ ಅವತ್ತು ಸ್ವಾಮಿ ತೋರಿಸಿದ ರಾತ್ರಿಯೇ ಮಳೆ ಬಂದು ಒಂದೇ ದಿವಸಕ್ಕೆ ಅರ್ಧ ಕೆರೆ ಆಗೋಗ್ಬಿಟ್ರು. ಅರ್ಧ ಕೆರೆ, ಒಂದು ತೊಟ್ಟು ನೀರಿರಲಿಲ್ಲ, ದನ ಕರ ಕುಡಿಯೋಕ್ಕೆ ನೀರಿರಲಿಲ್ಲ. ಯಾವಾಗ ಸ್ವಾಮಿ ಇದು ತೋರಿಸಿದ್ರು, ಇದು ಇದೆ ಅಂತ ತೋರಿಸಿದ್ರಲ್ವ, ಅವತ್ತು ರಾತ್ರಿಯೇ ಅರ್ಧ ಕೆರೆ ಆಗ್ಬಿಟ್ರು ಸರ್. ಆವಾಗ ಎಲ್ಲ ದೇವ್ರುಗಳನ್ನ ಕರ್ಕೊಬಂದು ಕುಮಾರರಾಮ ಹುಲಿರಾಮ ದೇವ್ರನ್ನ ಕರ್ಕೊಂಡು ಇಲ್ಲಿ ತಗೊಬಂದು ಒತ್ಕೊಂಬಂದು ಹೆಗಲ ಮೇಲೆ ಒತ್ಕೊಂಬಂದು ಇಲ್ಲಿ ಸ್ವಾಮಿ ಕೇಳ್ಕೊಂಡು ಆವಾಗ ಸರ್ ಇದು ದೇವಸ್ಥಾನ ಮಾಡಿ ಈ ಸ್ವಾಮಿನ ಅದನ್ನು ಮತ್ತೆ ತಗೊಂಡೋಗಿ ಅದೇ ಜಾಕಿಟ್ಟು ಇದನ್ನು ಹೊಸ್ದಾಗೆಲ್ಲ ರೆಡಿ ಮಾಡಿಸಿ ಎಲ್ಲ ಪ್ರತಿಷ್ಠಾಪನೆ 2011ರಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ